ದೇವರಿಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಅಷ್ಟೇ ಅಲ್ಲ, ತೀರ್ಥ ರೂಪದಲ್ಲಿ ಎಣ್ಣೆ ವಿತರಣೆ ಮಾಡ್ತಾರೆ. ಅರೆ, ಇದೇನು ವಿಚಿತ್ರವಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಒಡೆ ವೈರೇಶ್ವರ ದೇವರ ಪ್ರಸಾದಕ್ಕಾಗಿ ಸಾಲಾಗಿ ಕುಳಿತಿರೋ ಭಕ್ತರು ಗ್ಲಾಸ್ಗಳನ್ನ ಹಿಡಿದು ತೀರ್ಥಕ್ಕೋಸ್ಕರ ನೂಕುನುಗ್ಗಲು. ಆದ್ರೆ ಇದು ಪಂಚಾಮೃತವಲ್ಲ, ಪಂಚೇಂದ್ರಿಯವನ್ನ ಶೇಕ್ ಮಾಡೋ ಮದ್ಯಪಾನದ ತೀರ್ಥ. ಭೈರವೇಶ್ವರ ದೇವರಿಗೆ ಮದ್ಯಾರಾಧನೆ, ದೇವರಿಗೆ ಭಕ್ತರಿಂದ ಮದ್ಯದ ನೈವೇದ್ಯ. ಹೌದು, ಕಲ್ಪತರುನಾಡು ತುಮಕೂರಲ್ಲಿ ಈ ರೀತಿಯ ವಿಶೇಷ ಆಚರಣೆ ಇದೆ. ಭೈರವೇಶ್ವರ ದೇವರಿಗೆ ಈ ರೀತಿ ಎಣ್ಣೆಯ ಮೂಲಕ ಮದ್ಯಾರಾಧನೆ ಮಾಡಲಾಗುತ್ತೆ. ಹುಲಿಯೂರು ದುರ್ಗದ ದೇವಸ್ಥಾನದಲ್ಲಿ ಓಡೆ ಭೈರವೇಶ್ವರ ದೇವರಿಗೆ ಭಕ್ತರು ಹೀಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಸಂಕ್ರಾಂತಿಯ ಮಾರನೇ ದಿನ ದೇವರಿಗೆ ಮದ್ಯವನ್ನ ಅರ್ಪಿಸ್ತಾರೆ. ವಿವಿಧ ಬ್ರ್ಯಾಂಡ್ಗಳ ಮದ್ಯವನ್ನ ದೇವರಿಗೆ ಕಾಣಿಕೆಯಾಗಿ ನೀಡುತ್ತಾರೆ. ಆಡಳಿತ ಮಂಡಳಿಯವರು ವಿವಿಧ ಬ್ರ್ಯಾಂಡ್ಗಳನ್ನ ಬೇರ್ಪಡಿಸಿ ಡ್ರಮ್ಗಳಲ್ಲಿ ಮದ್ಯವನ್ನ ಸಂಗ್ರಹಿಸುತ್ತಾರೆ. ಮಹಾಮಂಗಳಾರತಿ ಬಳಿಕ ಸಂಗ್ರಹಿಸಿದ ಮದ್ಯವನ್ನ ಭಕ್ತಾದಿಗಳಿಗೆ ತೀರ್ಥದ ರೂಪದಲ್ಲಿ ಹಂಚುತ್ತಾರೆ. ಈ ತೀರ್ಥ ಕುಡಿದ ಯುವ ಭಕ್ತರು ಕುಣಿದು ಕುಪ್ಪಳಿಸ್ತಾರೆ. ಓಡೆ ಭೈರವೇಶ್ವರ ಅನ್ನದಾನ ಸಮಿತಿಯಿಂದ ಸುಮಾರು 1,500 kgಯಷ್ಟು 15,000 ಜನಕ್ಕೆ ಊಟವನ್ನು ಅನ್ನದಾನವನ್ನು ಮಾಡ್ತಾರೆ. ಅದಾದ ಮಾರನೇ ದಿನ ನಡೆಯದೆ ಭೈರವೇಶ್ವರನ ಬಂಗಿ ಸೇವೆ ಅಂತ ಅಂದ್ಬಿಟ್ಟು, ಬಂಗಿ ಸೇವೆ ವಿಶೇಷ ಏನಪ್ಪ ಅಂತ ಅಂದರೆ, ಸುಮಾರು ಎಲ್ಲ ಭಕ್ತಾದಿಗಳು ಮನೆ ದೇವರಾಗಿರ್ತಕ್ಕಂಥ ಭೈರವೇಶ್ವರನ್ನ ಅರ್ಕೆ ಮಾಡಿಕೊಂಡು ಪಾನಿ ಸೇವೆಯನ್ನು ಮಾಡ್ತಾರೆ. ಎಲ್ಲ ಥರದ ಎಲ್ಲ ಮದ್ಯಗಳನ್ನು ತಂದು ಅಲ್ಲಿ ಭಗವಂತನಿಗೆ ಅರ್ಪಿಸುತ್ತಾರೆ. ಮದ್ಯದ ತೀರ್ಥ ಕುಡಿದು ಮತ್ತೇರಿಸಿಕೊಂಡ ಭಕ್ತರಿಂದ ಕುಡಿದ ನಶೆಯಲ್ಲಿ ಯುವಕರು ಯಕ್ಕಾಮಕ್ಕ ಡಾನ್ಸ್ ಮಾಡಿದ್ದಾರೆ. ದೇವರನ್ನ ಆರಾಧನೆ ಮಾಡೋ ರೂಟ್ ಬೇರೆ ಆಗಿರಬಹುದು, ಆದರೆ ದೇವರ ಆರಾಧನೆಯೇ ಮುಖ್ಯ ಅನ್ನೋ ಮಾತಿಗೆ ಇಲ್ಲಿನ ಭಕ್ತರು ಸಾಕ್ಷಿಯಾಗಿದ್ದಾರೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ದೇವರಿಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಅಷ್ಟೇ ಅಲ್ಲ, ತೀರ್ಥ ರೂಪದಲ್ಲಿ ಎಣ್ಣೆ ವಿತರಣೆ ಮಾಡ್ತಾರೆ. ಅರೆ, ಇದೇನು ವಿಚಿತ್ರವಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಒಡೆ ವೈರೇಶ್ವರ ದೇವರ ಪ್ರಸಾದಕ್ಕಾಗಿ ಸಾಲಾಗಿ ಕುಳಿತಿರೋ ಭಕ್ತರು ಗ್ಲಾಸ್ಗಳನ್ನ ಹಿಡಿದು ತೀರ್ಥಕ್ಕೋಸ್ಕರ ನೂಕುನುಗ್ಗಲು. ಆದ್ರೆ ಇದು ಪಂಚಾಮೃತವಲ್ಲ, ಪಂಚೇಂದ್ರಿಯವನ್ನ ಶೇಕ್ ಮಾಡೋ ಮದ್ಯಪಾನದ ತೀರ್ಥ. ಭೈರವೇಶ್ವರ ದೇವರಿಗೆ ಮದ್ಯಾರಾಧನೆ, ದೇವರಿಗೆ ಭಕ್ತರಿಂದ ಮದ್ಯದ ನೈವೇದ್ಯ. ಹೌದು, ಕಲ್ಪತರುನಾಡು ತುಮಕೂರಲ್ಲಿ ಈ ರೀತಿಯ ವಿಶೇಷ ಆಚರಣೆ ಇದೆ. ಭೈರವೇಶ್ವರ ದೇವರಿಗೆ ಈ ರೀತಿ ಎಣ್ಣೆಯ ಮೂಲಕ ಮದ್ಯಾರಾಧನೆ ಮಾಡಲಾಗುತ್ತೆ. ಹುಲಿಯೂರು ದುರ್ಗದ ದೇವಸ್ಥಾನದಲ್ಲಿ ಓಡೆ ಭೈರವೇಶ್ವರ ದೇವರಿಗೆ ಭಕ್ತರು ಹೀಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಸಂಕ್ರಾಂತಿಯ ಮಾರನೇ ದಿನ ದೇವರಿಗೆ ಮದ್ಯವನ್ನ ಅರ್ಪಿಸ್ತಾರೆ. ವಿವಿಧ ಬ್ರ್ಯಾಂಡ್ಗಳ ಮದ್ಯವನ್ನ ದೇವರಿಗೆ ಕಾಣಿಕೆಯಾಗಿ ನೀಡುತ್ತಾರೆ. ಆಡಳಿತ ಮಂಡಳಿಯವರು ವಿವಿಧ ಬ್ರ್ಯಾಂಡ್ಗಳನ್ನ ಬೇರ್ಪಡಿಸಿ ಡ್ರಮ್ಗಳಲ್ಲಿ ಮದ್ಯವನ್ನ ಸಂಗ್ರಹಿಸುತ್ತಾರೆ. ಮಹಾಮಂಗಳಾರತಿ ಬಳಿಕ ಸಂಗ್ರಹಿಸಿದ ಮದ್ಯವನ್ನ ಭಕ್ತಾದಿಗಳಿಗೆ ತೀರ್ಥದ ರೂಪದಲ್ಲಿ ಹಂಚುತ್ತಾರೆ. ಈ ತೀರ್ಥ ಕುಡಿದ ಯುವ ಭಕ್ತರು ಕುಣಿದು ಕುಪ್ಪಳಿಸ್ತಾರೆ. ಓಡೆ ಭೈರವೇಶ್ವರ ಅನ್ನದಾನ ಸಮಿತಿಯಿಂದ ಸುಮಾರು 1,500 kgಯಷ್ಟು 15,000 ಜನಕ್ಕೆ ಊಟವನ್ನು ಅನ್ನದಾನವನ್ನು ಮಾಡ್ತಾರೆ. ಅದಾದ ಮಾರನೇ ದಿನ ನಡೆಯದೆ ಭೈರವೇಶ್ವರನ ಬಂಗಿ ಸೇವೆ ಅಂತ ಅಂದ್ಬಿಟ್ಟು, ಬಂಗಿ ಸೇವೆ ವಿಶೇಷ ಏನಪ್ಪ ಅಂತ ಅಂದರೆ, ಸುಮಾರು ಎಲ್ಲ ಭಕ್ತಾದಿಗಳು ಮನೆ ದೇವರಾಗಿರ್ತಕ್ಕಂಥ ಭೈರವೇಶ್ವರನ್ನ ಅರ್ಕೆ ಮಾಡಿಕೊಂಡು ಪಾನಿ ಸೇವೆಯನ್ನು ಮಾಡ್ತಾರೆ. ಎಲ್ಲ ಥರದ ಎಲ್ಲ ಮದ್ಯಗಳನ್ನು ತಂದು ಅಲ್ಲಿ ಭಗವಂತನಿಗೆ ಅರ್ಪಿಸುತ್ತಾರೆ. ಮದ್ಯದ ತೀರ್ಥ ಕುಡಿದು ಮತ್ತೇರಿಸಿಕೊಂಡ ಭಕ್ತರಿಂದ ಕುಡಿದ ನಶೆಯಲ್ಲಿ ಯುವಕರು ಯಕ್ಕಾಮಕ್ಕ ಡಾನ್ಸ್ ಮಾಡಿದ್ದಾರೆ. ದೇವರನ್ನ ಆರಾಧನೆ ಮಾಡೋ ರೂಟ್ ಬೇರೆ ಆಗಿರಬಹುದು, ಆದರೆ ದೇವರ ಆರಾಧನೆಯೇ ಮುಖ್ಯ ಅನ್ನೋ ಮಾತಿಗೆ ಇಲ್ಲಿನ ಭಕ್ತರು ಸಾಕ್ಷಿಯಾಗಿದ್ದಾರೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ದೇವರಿಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಅಷ್ಟೇ ಅಲ್ಲ, ತೀರ್ಥ ರೂಪದಲ್ಲಿ ಎಣ್ಣೆ ವಿತರಣೆ ಮಾಡ್ತಾರೆ. ಅರೆ, ಇದೇನು ವಿಚಿತ್ರವಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಒಡೆ ವೈರೇಶ್ವರ ದೇವರ ಪ್ರಸಾದಕ್ಕಾಗಿ ಸಾಲಾಗಿ ಕುಳಿತಿರೋ ಭಕ್ತರು ಗ್ಲಾಸ್ಗಳನ್ನ ಹಿಡಿದು ತೀರ್ಥಕ್ಕೋಸ್ಕರ ನೂಕುನುಗ್ಗಲು.
ಆದ್ರೆ ಇದು ಪಂಚಾಮೃತವಲ್ಲ, ಪಂಚೇಂದ್ರಿಯವನ್ನ ಶೇಕ್ ಮಾಡೋ ಮದ್ಯಪಾನದ ತೀರ್ಥ. ಭೈರವೇಶ್ವರ ದೇವರಿಗೆ ಮದ್ಯಾರಾಧನೆ, ದೇವರಿಗೆ ಭಕ್ತರಿಂದ ಮದ್ಯದ ನೈವೇದ್ಯ. ಹೌದು, ಕಲ್ಪತರುನಾಡು ತುಮಕೂರಲ್ಲಿ ಈ ರೀತಿಯ ವಿಶೇಷ ಆಚರಣೆ ಇದೆ. ಭೈರವೇಶ್ವರ ದೇವರಿಗೆ ಈ ರೀತಿ ಎಣ್ಣೆಯ ಮೂಲಕ ಮದ್ಯಾರಾಧನೆ ಮಾಡಲಾಗುತ್ತೆ. ಹುಲಿಯೂರು ದುರ್ಗದ ದೇವಸ್ಥಾನದಲ್ಲಿ ಓಡೆ ಭೈರವೇಶ್ವರ ದೇವರಿಗೆ ಭಕ್ತರು ಹೀಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಸಂಕ್ರಾಂತಿಯ ಮಾರನೇ ದಿನ ದೇವರಿಗೆ ಮದ್ಯವನ್ನ ಅರ್ಪಿಸ್ತಾರೆ. ವಿವಿಧ ಬ್ರ್ಯಾಂಡ್ಗಳ ಮದ್ಯವನ್ನ ದೇವರಿಗೆ ಕಾಣಿಕೆಯಾಗಿ ನೀಡುತ್ತಾರೆ. ಆಡಳಿತ ಮಂಡಳಿಯವರು ವಿವಿಧ ಬ್ರ್ಯಾಂಡ್ಗಳನ್ನ ಬೇರ್ಪಡಿಸಿ ಡ್ರಮ್ಗಳಲ್ಲಿ ಮದ್ಯವನ್ನ ಸಂಗ್ರಹಿಸುತ್ತಾರೆ. ಮಹಾಮಂಗಳಾರತಿ ಬಳಿಕ ಸಂಗ್ರಹಿಸಿದ ಮದ್ಯವನ್ನ ಭಕ್ತಾದಿಗಳಿಗೆ ತೀರ್ಥದ ರೂಪದಲ್ಲಿ ಹಂಚುತ್ತಾರೆ. ಈ ತೀರ್ಥ ಕುಡಿದ ಯುವ ಭಕ್ತರು ಕುಣಿದು ಕುಪ್ಪಳಿಸ್ತಾರೆ. ವಾಡೆ ಭೈರವೇಶ್ವರ ಅನ್ನದಾನ ಸಮಿತಿಯಿಂದ ಸುಮಾರು 1,500 kg ಒಂದು 15,000 ಜನಕ್ಕೆ ಒಂದು ಊಟವನ್ನು ಅನ್ನದಾನವನ್ನು ಮಾಡ್ತಾರೆ. ಅದಾದ ಮಾರನೇ ದಿನ ನಡೆಯದೆ ಭೈರವೇಶ್ವರನ ಬಂಗಿ ಸೇವೆ ಅಂತ ಅಂದ್ಬಿಟ್ಟು, ಬಂಗಿ ಸೇವೆ ವಿಶೇಷ ಏನಪ್ಪ ಅಂತ ಅಂದರೆ, ಸುಮಾರು ಎಲ್ಲ ಭಕ್ತಾದಿಗಳು ಮನೆ ದೇವರಾಗಿರ್ತಕ್ಕಂಥ ಭೈರವೇಶ್ವರನ್ನ ಅರ್ಕೆ ಮಾಡಿಕೊಂಡು ಪಾನಿ ಸೇವೆಯನ್ನು ಮಾಡ್ತಾರೆ. ಎಲ್ಲ ಥರದ ಎಲ್ಲ ಮದ್ಯಗಳನ್ನು ತಂದು ಅಲ್ಲಿ ಭಗವಂತನಿಗೆ ಅರ್ಪಿಸುತ್ತಾರೆ. ಮದ್ಯದ ತೀರ್ಥ ಕುಡಿದು ಮತ್ತೇರಿಸಿಕೊಂಡ ಭಕ್ತರಿಂದ ಕುಡಿದ ನಶೆಯಲ್ಲಿ ಯುವಕರು ಎಕ್ಕಾಮಕ್ಕ ಡಾನ್ಸ್ ಮಾಡಿದ್ದಾರೆ. ದೇವರನ್ನ ಆರಾಧನೆ ಮಾಡೋ ರೂಟ್ ಬೇರೆ ಆಗಿರಬಹುದು, ಆದರೆ ದೇವರ ಆರಾಧನೆಯೇ ಮುಖ್ಯ ಅನ್ನೋ ಮಾತಿಗೆ ಇಲ್ಲಿನ ಭಕ್ತರು ಸಾಕ್ಷಿಯಾಗಿದ್ದಾರೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ದೇವರಿಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಅಷ್ಟೇ ಅಲ್ಲ, ತೀರ್ಥ ರೂಪದಲ್ಲಿ ಎಣ್ಣೆ ವಿತರಣೆ ಮಾಡ್ತಾರೆ. ಅರೆ, ಇದೇನು ವಿಚಿತ್ರವಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಒಡೆ ವೈರೇಶ್ವರ ದೇವರ ಪ್ರಸಾದಕ್ಕಾಗಿ ಸಾಲಾಗಿ ಕುಳಿತಿರೋ ಭಕ್ತರು ಗ್ಲಾಸ್ಗಳನ್ನ ಹಿಡಿದು ತೀರ್ಥಕ್ಕೋಸ್ಕರ ನುಗ್ಗಲು. ಆದ್ರೆ ಇದು ಪಂಚಾಮೃತವಲ್ಲ, ಪಂಚೇಂದ್ರಿಯವನ್ನ ಶೇಕ್ ಮಾಡೋ ಮದ್ಯಪಾನದ ತೀರ್ಥ. ಭೈರವೇಶ್ವರ ದೇವರಿಗೆ ಮದ್ಯಾರಾಧನೆ, ದೇವರಿಗೆ ಭಕ್ತರಿಂದ ಮದ್ಯದ ನೈವೇದ್ಯ. ಹೌದು, ಕಲ್ಪತರುನಾಡು ತುಮಕೂರಲ್ಲಿ ಈ ರೀತಿಯ ವಿಶೇಷ ಆಚರಣೆ ಇದೆ. ಭೈರವೇಶ್ವರ ದೇವರಿಗೆ ಈ ರೀತಿ ಎಣ್ಣೆಯ ಮೂಲಕ ಮದ್ಯಾರಾಧನೆ ಮಾಡಲಾಗುತ್ತೆ. ಹುಲಿಯೂರು ದುರ್ಗದ ದೇವಸ್ಥಾನದಲ್ಲಿ ಓಡೆ ಭೈರವೇಶ್ವರ ದೇವರಿಗೆ ಭಕ್ತರು ಹೀಗೆ ಮದ್ಯದ ನೈವೇದ್ಯ ಮಾಡ್ತಾರೆ. ಸಂಕ್ರಾಂತಿಯ ಮಾರನೇ ದಿನ ದೇವರಿಗೆ ಮದ್ಯವನ್ನ ಅರ್ಪಿಸ್ತಾರೆ. ವಿವಿಧ ಬ್ರ್ಯಾಂಡ್ಗಳ ಮದ್ಯವನ್ನ ದೇವರಿಗೆ ಕಾಣಿಕೆಯಾಗಿ ನೀಡುತ್ತಾರೆ. ಆಡಳಿತ ಮಂಡಳಿಯವರು ವಿವಿಧ ಬ್ರ್ಯಾಂಡ್ಗಳನ್ನ ಬೇರ್ಪಡಿಸಿ ಡ್ರಮ್ಗಳಲ್ಲಿ ಮದ್ಯವನ್ನ ಸಂಗ್ರಹಿಸುತ್ತಾರೆ. ಮಹಾಮಂಗಳಾರತಿ ಬಳಿಕ ಸಂಗ್ರಹಿಸಿದ ಮದ್ಯವನ್ನ ಭಕ್ತಾದಿಗಳಿಗೆ ತೀರ್ಥದ ರೂಪದಲ್ಲಿ ಹಂಚುತ್ತಾರೆ. ಈ ತೀರ್ಥ ಕುಡಿದ ಯುವ ಭಕ್ತರು ಕುಣಿದು ಕುಪ್ಪಳಿಸ್ತಾರೆ. ವಾಡೆ ಭೈರವೇಶ್ವರ ಅನ್ನದಾನ ಸಮಿತಿಯಿಂದ ಸುಮಾರು 1,500 kg ಒಂದು 15,000 ಜನಕ್ಕೆ ಒಂದು ಊಟವನ್ನು ಅನ್ನದಾನವನ್ನು ಮಾಡ್ತಾರೆ. ಅದಾದ ಮಾರನೇ ದಿನ ನಡೆಯದೆ ಭೈರವೇಶ್ವರನ ಬಂಗಿ ಸೇವೆ ಅಂತ ಅಂದ್ಬಿಟ್ಟು, ಬಂಗಿ ಸೇವೆ ವಿಶೇಷ ಏನಪ್ಪ ಅಂತ ಅಂದರೆ, ಸುಮಾರು ಎಲ್ಲ ಭಕ್ತಾದಿಗಳು ಮನೆ ದೇವರಾಗಿರ್ತಕ್ಕಂಥ ಭೈರವೇಶ್ವರನ್ನ ಅರ್ಕೆ ಮಾಡಿಕೊಂಡು ಪಾನಿ ಸೇವೆಯನ್ನು ಮಾಡ್ತಾರೆ. ಎಲ್ಲ ಥರದ ಎಲ್ಲ ಮದ್ಯಗಳನ್ನು ತಂದು ಅಲ್ಲಿ ಭಗವಂತನಿಗೆ ಅರ್ಪಿಸುತ್ತಾರೆ. ಮದ್ಯದ ತೀರ್ಥ ಕುಡಿದು ಮತ್ತೇರಿಸಿಕೊಂಡ ಭಕ್ತರಿಂದ ಕುಡಿದ ನಶೆಯಲ್ಲಿ ಯುವಕರು ಎಕ್ಕಾಮಕ್ಕ ಡಾನ್ಸ್ ಮಾಡಿದ್ದಾರೆ. ದೇವರನ್ನ ಆರಾಧನೆ ಮಾಡೋ ರೂಟ್ ಬೇರೆ ಆಗಿರಬಹುದು, ಆದರೆ ದೇವರ ಆರಾಧನೆಯೇ ಮುಖ್ಯ ಅನ್ನೋ ಮಾತಿಗೆ ಇಲ್ಲಿನ ಭಕ್ತರು ಸಾಕ್ಷಿಯಾಗಿದ್ದಾರೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.